ಅಯ್ಯೋ ಅಜ್ಜಿ, ನಾನ್ ಇಡ್ತೀನಿ ಬಿಡಿ. ಮಲ್ಗೆ ಹೂವ ತುಂಬಾ ವಾಸನೆ ಬರ್ತಾ ಇದೆ. ಎಲ್ ತಂದೆ? ಅದು ಅಜ್ಜಿ, ನಾಳೆ ನಮ್ ಪಕ್ಕದ ಮನೆ ಶಾರದಾ ಮದ್ವೆ ಇದೆ, ಬೆಳಿಗ್ಗೆ ಮುಡ್ಕೊಳಕ್ಕೆ ಅಂತ ಇಟ್ಟಿದೆ. ಅದಿರ್ಲಿ, ಹೂವಿಗೆ ನೀರ್ ಹಾಕಿ ಬಟ್ಟೆಲಿ ಮಡ್ಚಿಡು, ಇಲ್ಲ ಬಾಡೋಗುತ್ತೆ. ಸರಿ. ಅವನ್ ಬಾಗ್ಲ ಹತ್ರ ಬಂದು ಬೆಲ್ ಹೊಡೆದಿದ ತಕ್ಷಣ ಬೀಳ್ಬೇಕಂಗೆ ತಲೆ ಮೇಲೆ. ನಾನ್ ನೋಡ್ಕೊಡ್ತೀನಿ ಸರ್. ಹಾ ನೋಡು, ಅದೇ ಮನೆ. ಮಲಗಿರ್ತಾರೇನೋ. ಲೈಟ್ ಹಾಕಿದಾರ ನೋಡು. ಲೈಟ್ ಹಚ್ಕೊಂಡು ತುಂಬಾ ಜನ ಮಲಗಿರ್ತಾರೆ. ಮೊದ್ಲು ನೀವ್ ಹೋಗ್ ನೋಡಿ. ಹೆದರ್ಕೋಬೇಡ, ಎಲ್ಲ ನಾನು ಹೇಳಿದೀನಿ. ಹೋಗ್ ನೋಡಿ. ಛೇ, ನೀನ್ ಎದುರ್ಪಕ್ಲ. ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾ. ನಿನ್ ವಯಸ್ಸಲ್ಲಿ ಆ ಕಲ್ಯಾಣಿ ಮನೇಲಿ ಎಷ್ಟು ಸತಿ ಗೋಡೆ ಹಾರಿದೀನಿ. ಹೇಳಿದೆಲ್ಲ ನೆನ್ಪಿದೆ ತಾನೆ? ಹೋಗ್ ಹೊಡೆದು ಅವ್ನ್ ಮೂತಿ ಎಲ್ಲ ಹಾಳು ಮಾಡಿ. ಬೆನ್ ಮೂಳೆ ಮುರಿದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನಮ್ಗೆ ಕಾಸು ಕೊಡಿ. ಸರಿ ಸರಿ ಹೋಗು. ನಿಲ್ಸಿ. ಯಾರಿದು? ಕೇಳ್ತಾ ಇದ್ದೀನಲ್ಲ, ಹೇಳಿ. ಯಾರಿದು? ಯಾರು ಅಂತ ನಿನ್ ಗೊತ್ತಿಲ್ಲ ಅಲ್ವಾ? ಅನ್ ಟೈಮಲ್ಲಿ ನಿನ್ ಪ್ರಿಯಕರನ್ನ ಮನೆ ಕರ್ಸಿ ಏನ್ ಆಟ ಆಡ್ತಾ ಇದೆಯಾ ನೀನು? ದೇವ್ರೆ, ಆ ಬೆಟ್ಟ ತೆಗಿರಾ. ಅಯ್ಯೋ ಅಯ್ಯೋ ಬಾವ, ನೀನಾ? ಬಾಮೈದ. ಅಯ್ಯಯ್ಯೋ, ಎಕ್ಸ್ಕ್ಯೂಸ್ ಮೀ. ಅಮ್ಮ, ಈ ತರ ಆಸೆ ಇದ್ದಿದ್ರೆ ನನ್ನನ್ನು ಸಾಯಿಸ್ಬಿಟ್ಟಾಗ್ಬೇಕಿತ್ತು. ನಾನ್ ಇವಳಿಗೆ ಏನ್ ಹೇಳಿ ಅರ್ಥ ಮಾಡಿಸ್ಲಿ? ನನಗ್ ನಂಬಿಕೆ ಬರೋದಕ್ಕೋಸ್ಕರ ಹೀಗೆಲ್ಲ ಸುಳ್ಳು ಹೇಳ್ಬೇಡಿ. ಮದ್ವೆ ವಯಸ್ಸಿನ ಮಗಳಿದ್ದಾಳೆ ಅಂತಾನು ನೆನ್ಪಿಲ್ದೆ, ಅದು ಅಲ್ದೆ 70ನೇ ವಯಸ್ಸಲ್ಲೂ ರಸಿಕ ಆಗಿರೋ ಅಪ್ಪನ್ ಮಗ ಅಲ್ವಾ? ದೇವಕಿ, ನೀನ್ ಅನ್ಕೊಂಡಿರಂಗೆ ನನ್ಗೆ ಯಾರ ಮೇಲೂ ಆಸೆ ಇಲ್ಲ. ನನ್ ಮೇಲೂ ನನ್ಗೆ ಆಸೆ ಇಲ್ಲ. ಅಯ್ಯೋ, ಇನ್ನವಳು ಮುದ್ರೆ ತೋರ್ಸಕ್ಕೆ ಅಂತ ಬರ್ಲಿ, ಬಿಸಿ ನೀರ್ ಹಾಕ್ತೀನಿ ಮುಖಕ್ಕೆ. ಆ ಹುಡುಗಿದ್ ಏನು ತಪ್ಪಿಲ್ಲ. ಮಗು, ಅವಳಿಗೆ ಹೇಳಿದ್ ನಿಮ್ಗೆ ಇಷ್ಟ ಆಗಿಲ್ಲ ಅಲ್ವಾ? ತುಂಬಾ ಜನ ಹೇಳಿದ್ರು ಅವಳನ್ನ ಮನೆಯೊಳಗ್ ಸೇರಿಸ್ಬೇಡಿ ಅಂತ. ಅದೆಲ್ಲ ಕೇಳ್ದೆ ಮಗಳು ಅನ್ಕೊಂಡಿದ್ ನನ್ಗೆ ಮೋಸ ಮಾಡ್ತೀರಾ? ದೇವ್ರೆ, ಇದಕ್ಕೆಲ್ಲ ನಾನು ಏನು ಉತ್ತರ ಹೇಳಿ? ಅಪ್ಪ, ನೀವೇನು ಹೇಳ್ಬೇಡಿ, ಸುಮ್ನೆ ಮಲ್ಕೊಳ್ಳಿ. ಮಗಳೇ, ನೀನಾದ್ರೂ ಅಪ್ಪನ್ ನಂಬು, ನಾನ್ ಎಲ್ಲ ನಿಜ ಹೇಳ್ತೀನಿ. ನಾನ್ ನಿಜ ಹೇಳ್ತೀನಿ. ನಿನ್ನ ಈಗ ಯಾರ್ ಕರ್ದವ್ರು? ನೋಡು, ಎಷ್ಟೊಂದ್ ದಿವಸದಿಂದ ಕೆಲವು ಸತ್ಯನ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇದೀನಿ. ನಾನ್ ಅದನ್ನ ಹೇಳ್ತೀನಿ. ನೀನ್ ಹೇಳೋ ನಿಜ ಯಾರು ನಂಬಲ್ಲ. ಹೇಳ್ತೀನಿ. ನಾನು ಒಪ್ಪಲ್ಲ. ನೀವ್ ಒಪ್ಪಿದ್ರು ಒಪ್ಪದೇ ಇದ್ರು ಕೆಲವು ನಿಜಗಳನ್ನ ನಾನು ಹೇಳ್ತೀನಿ. ನಿಜ ಹೇಳೋದಕ್ಕೆ ನಾನು ಇರೋದು. ನಿಜ ಯಾರ್ ಬೇಕಾದ್ರೂ ಹೇಳ್ಬೋದು, ಮುಚ್ಚಿಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಿದ್ರೆ ನಿಜ ನಾನು ಹೇಳ್ತೀನಿ, ಅಕ್ಕನ್ನ ಇವ್ರಿಗೆ ಮದ್ವೆ ಮಾಡ್ಸೋಕೆ ಇಷ್ಟ ಇಲ್ಲ. ಕರೆಕ್ಟ್. ಅದಕ್ಕೆ ನನಗೂ ಗಂಗಾವತಿ ಟೀಚರ್ಗೂ ಕಳ್ ಸಂಬಂಧ ಇದೆ ಅಂತ ಹೇಳಿ ಸುಮಂಗಲ ಮುಂದೆ ನನಗೆ ಅವಮಾನ ಮಾಡ್ಬೇಕು ಅಂತ ನೀವಿಬ್ರು ಸೇರ್ಕೊಂಡ್ ಮಾಡ್ರೋ ಅಂತ ಐಡಿಯಾ ಅಲ್ವಾ ಇದು? ನೋಡು, ಇದೇ ತಾನೇ ನಿಜ. ನನಗ್ ತೋಡಿದ ಹಳ್ಳದಲ್ಲಿ ನೀವಿಬ್ರೇ ಬಿದ್ರಿ. ಸರಿ, ನಾನ್ ಬರ್ಲಾ? ಅವ್ರು ಹೇಳಿದ್ ನಿಜಾನಾ? ನಿಜಾನೇ. ಅವನು ಹೇಳಿದ್ದೆಲ್ಲ ನಿಜಾನೇ. ಯಾಕೆ ಈ ತರ ಮಾಡಿದ್ರಿ? ಯಾಕೆ ಅವ್ರು ನಿಮಗೆ ಇಷ್ಟ ಆಗ್ಲಿಲ್ಲ ಹೇಳಿ? ನನಗ ಅವನು ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು? ಹೇಳಿ, ನನಗ್ ಗೊತ್ತಾಗ್ಬೇಕು. ಇಲ್ಲಿ ನೋಡು, ಅದು ಹೊರಗೆ ಹೇಳಕ್ಕಾಗ್ದಿರೋ ಅಂತ ದೊಡ್ಡ ರಹಸ್ಯನೇ. ಇಲ್ಲ, ನೀವೇನು ಮುಚ್ಚಿಡಬಾರದು, ಎಲ್ಲ ಹೇಳ್ಬೇಕು. ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ ಯಾರಿಗೂ ಇಲ್ಲ. ಇದೆ, ನನಗಿದೆ. ಹೇಳಿ ಅಪ್ಪ. ಸೂರ್ಯನ್ಗಿನ್ನ ಆಯಸ್ ಕಡಿಮೆ ಇದೆ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಅವ್ನು ಸಾಯ್ಬೋದು. ಅವರು ಸಾಯೋ ಸ್ಥಿತಿಲಿ ಇದಾರಪ್ಪ. ಅಕ್ಕ, ಬಂಧನ ಸಿನಿಮಾದಲ್ಲಿ ನಾವೆಲ್ಲ ನೋಡಿದೀವಲ್ಲ, ಬಾಯಿಯಿಂದ ರಕ್ತ ಬರೋದು, ಮೂಗಿಂದ ಬರೋದು, ಬ್ಲಡ್ ಕ್ಯಾನ್ಸರ್ ಆಗಿರೋದು, ಆತರ ಅಲ್ವಾ? ಅಯ್ಯೋ ದೇವ್ರೆ, ನಿಜನಾಪ? ಅವ್ರಿಗೇನ್ ಕಾಯಿಲೆ ಇದೆ? ಮೆಡಿಕಲ್ ಸೈನ್ಸ್ ಇಂದನೂ ಕಂಡಿಡಿಯಕ್ಕಾಗ್ದಿರೋಂತ ಯಾವುದೋ ದೊಡ್ಡ ರೋಗ. ಅಯ್ಯೋ ಕಬಳಮ್ಮ, ಇಂಥ ಕಾಯಿಲೆ ಇದೆ ಅಂತ ಅವ್ರಿಗೆ ಗೊತ್ತಿದ್ಯಾ? ಇಲ್ಲ, ಅವನ್ಗೆ ಹೇಳಲ್ಲ ಅಂತ ಅವ್ರ ಅಪ್ಪಂಗ್ ನಾನು ಮಾತು ಕೊಟ್ಟಿದ್ದೀನಿ. ನೀನು ಅಮ್ಮನ ಸಮಾಧಾನ ಮಾಡು ಮಗಳೇ. ಬೇಡ ಮಗಳೇ, ಈ ಸಂಬಂಧ ನಿನಗ್ ಬೇಡ. ಈಗ್ಲೇ ಇದೆಲ್ಲ ಗೊತ್ತಾಗಿದ್ದು ನಿನ್ನ ಅದೃಷ್ಟ ಅನ್ಕೊಳ್ಳೋಣ. ಯಾಕಪ್ಪ ಓಡ್ತಾ ಇದ್ಯಾ? ಮದ್ವೆ ಮಾಡ್ಕೊಳಕ್ ಹೋಗ್ತಿದ್ದೀನಿ, ಬರ್ತೀಯಾ? ಯಾವ್ದಾದ್ರು ಒಳ್ಳೆ ವಿಷಯಕ್ಕೆ ಹೋಗ್ತಿದ್ರೆ ಯಾವಾಗ್ಲೂ ಅಡ್ಡ ಬಂದ್ ಸಾಯ್ತಾನೆ. ಹೊಡ್ದಾಕ್ಬಿಡ್ತೀನಿ. ಓ, ಕ್ಲಾಸ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ಎಷ್ಟೊತ್ತು ವೆಯ್ಟ್ ಮಾಡ್ದೆ ಗೊತ್ತಾ? ಸಾರಿ ಅಖಿಲ, ಕಂಪ್ಯೂಟರ್ ಕ್ಲಾಸಿಂದ ಬರೋದು ಲೇಟ್ ಆಯ್ತು. ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ.
ಅಯ್ಯೋ ನಮ್ಮ ಮಾವ. ಆ? ಬಾರೋ ಈ ಕಡೆ. ಮನೇಲಿ ಅಪ್ಪ ಇದ್ದಾರಾ? ನಾನ್ ಬಂದಿದ್ದೆ ಈಗ. ಆ, ಆ? ಏಯ್ ನಿಂತ್ಕೊಳ್ಳೋ. ಯಾರೇ ಅವನು? ಬೇಡ, ಇವಾಗ ಮಾತಾಡೋದು ಬೇಡ. ಎಲ್ಲ ಇದ್ರಲ್ಲಿ ಇರುತ್ತಲ್ಲ, ಎಲ್ರೂ ಇದೇ ತರ ಇರ್ತಾರಲ್ಲ. ಏನು ಭಯ ಪಡ್ಬೇಡ. ನಿಮ್ಮ ಅಮ್ಮ ತಗೊಂಡೋಗಿದ್ದು ನಮ್ಮ ಅಪ್ಪನ ಔಷಧಿ ಲಿಸ್ಟ್. ಇದೇ ನಿಜವಾದ ಲವ್ ಲೆಟರ್. ನಿಜವಾದ ಲವ್ ಲೆಟರ್ ನನ್ನ ಹತ್ರ ಕೊಡು. ಏನಣ್ಣ ಬಾಮ ಇದೆ ಎಲ್ಲಿ? ಅಲ್ಲಿದಾರ್ ನೋಡಿ. ಏನ್ ಇಷ್ಟೊಂದು ಸಂತೋಷವಾಗಿದ್ದೀರಾ? 10 ಲಕ್ಷದ ಪಾಲಿಸಿ ಬಗ್ಗೆ ಮಾತಾಡೋದಕ್ಕೆ. ಬಾಮೈದ. ಏನ್ ಬಾವಾ ಅವ್ನ್ ಹೊಟ್ಟೋದ್ನಾ? ಇಲ್ಲ, ಆದ್ರೆ ಬೇಗ ಸತ್ತೋಗ್ತಾನೆ. ಹಾಗಾದ್ರೆ ನಾವು ಪ್ಲಾನ್ ಮಾಡಿದ್ ಓಕೆ. ಅದ್ರಿಂದ ಅಲ್ಲ, ಬೇರೆ ದಾರಿ ಗೊತ್ತಾಗ್ದೆ ನಿಜ ಎಲ್ಲ ಹೇಳ್ಬೇಕು ಅನ್ಕೊಂಡೆ. ಅಯ್ಯೋ. ಭಗವಂತ ಕಾಪಾಡ್ಬಿಟ್ಟ. ಈಗ ಕತೆ ಬೇರೆ ದಾರಿಯಲ್ಲಿ ಹೋಗ್ತಿದೆ. ಯಾವ ದಾರಿಲಿ? ಅವನ್ಗೆ ಆಯಸ್ ಕಮ್ಮಿ ಇದೆ ಅಂತ, ಅವನು ಯಾವ್ದೇ ಕ್ಷಣದಲ್ಲಿ ಸಾಯೋ ಅಂತ ರೋಗಿಷ್ಟ ಅಂತ ಹೇಳಿದೀನಿ. ನನ್ ಮಗಳು ದೇವಕಿನೂ ಶಾಕ್ ಆಗಿದ್ದಾರೆ. ನಿಜವಾಗ್ಲೂನಾ? ನಮ್ಮ ಅಪ್ಪನ ಆಣೆಗಳು. ಹಾಗಾದ್ರೆ ಅವನ ಪ್ರೀತಿಯ ಮೊದಲನೇ ಬೇರು ಕಟ್ ಆಗೋಯ್ತು. ಇನ್ನು ಅವ್ನ್ ನೇಣಿಗ್ ಬೇಕಾಗಿರೋ ಹಗ್ಗನ ನಾವ್ ಅವನನ್ನ ಇಟ್ಕೊಂಡೇ ತಯಾರಿಸ್ಬೋದು. ಬಾಮೈದ, ಸರಿ ನಾನು ಹೋಗ್ಲಾ, ಸ್ವಲ್ಪ ಕೆಲಸ ಇದೆ. ನಾನ್ ಸ್ಕೂಟರ್ ಬೇಡ, ಬೇಡ, ಬೇಡ. ಅಲ್ಲ ಬಾವ, ನಾನ್ ಸ್ಕೂಟರ್ ಬಿಡ್ತೀನಿ ನಿನ್ನ. ಮಾತ್ರ ಬೇಡ. ಅಲ್ಲ, ಬಾವ ಬೇಡ್ವೇ ಬೇಡ. ಬಾವ ಬಿಡ್ತೀನಿ ನಾನು. ಏನಾಯ್ತು ಇವ್ರಿಗೆ? ನನ್ ಸೂರ್ಯನ ಕಾಪಾಡಿದವ್ರೆ. ಓ ಅದು ಯಾವಾಗ್ಲೂ ಮಾಡೋರೆ ಮಾಡ್ಲಿ. ಹೌದೌದು, ಹಾಗೆ ಮಾಡೋಣ. ನೀನೇ ನಮ್ಮ ಈ ಕಡೆ. ಸೂರ್ಯಂಗೋಸ್ಕರ ದೇವ್ರ ಹತ್ರ ಬೇಡ್ಕೊಳಕ್ ಬಂದೆ. ನೀವು ಹೋಗಿ, ನಾನು ಸರಿ. ಯಾವಾಗ್ಲೂ ನಾವ್ ಆಸೆ ಪಡೋದ್ ಸಿಗಲ್ಲ. ಹಣೆಲ್ ಬರ್ದಿದ್ ನಡೆಯುತ್ತೆ. ನನ್ ಮಗಳು ಬೇಜಾರಾಗ್ಬಾರ್ದು. ದೀರ್ಘಾಯಿಸಿರೋ ಅಂತ ಒಂದು ಹುಡುಗನ್ನ ನಾನ್ ಹುಡುಕ್ತೀನಿ. ಇಷ್ಟ ಇಲ್ದಿರೋ ಜೊತೆ ಮದ್ವೆ ಆಗಿ 1000 ವರ್ಷ ಬದುಕೋದಕ್ಕಿಂತ ಮನ್ಸು ಒಪ್ಪಿರೋ ಜೊತೆ ಒಂದಿನ ಜೀವನ ಮಾಡಿದ್ರು ಸಾಕಪ್ಪ. ಅಪ್ಪ ನಮ್ಮ ಮದ್ವೆ ಆದಷ್ಟು ಬೇಗ ಮುಗಿಸ್ಕೊಡಿ. ದೇವ್ರೆ, ನಿನ್ನ ಹತ್ರ ಏನೇ ಬೇಡ್ಕೊಂಡ್ರು ನೀನ್ ಕೈ ಬಿಟ್ಟಿಲ್ಲ. ಅವ್ರ ಕಾಯಿಲೆ ವಾಸಿ ಆಗ್ಬೇಕು, ಆಯಸ್ ಗಟ್ಟಿ ಆಗ್ಬೇಕು. ಹಲೋ, ಏನ್ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದೀರಾ? ಇತ್ತೀಚೆಗೆ ನೀವು ಕಾಣಿಸ್ತಾನೆ ಇಲ್ಲ. ಏನಾಯ್ತು? ದೇವ್ರ ಹತ್ರ ಕೆಲವು ಬೇಡಿಕೆ ಇಡ್ತಾ ಇದ್ದೆ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಬೇಡ್ಕೊಳ್ಳೋದಷ್ಟೇ ನಮ್ ಕೆಲ್ಸ. ನಿರ್ಧಾರ ದೇವ್ರು ಮಾಡ್ತಾನೆ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳ್ತಾರಾ? ಕೇಳ್ತಾರೆ, ಖಂಡಿತ ನಮ್ ಕಷ್ಟ ಕೇಳ್ತಾರೆ. ಆದ್ರೆ ನಂಬಿಕೆ ಇರ್ಬೇಕು ಅಷ್ಟೇ. ಒಂದ್ ಹಂತ ಆದ್ಮೇಲೆ ಯಾರನ್ನು ಕೂಡ ಅತಿಯಾಗಿ ನಂಬಾರ್ದು. ಸ್ನೇಹ, ನಂಬಿಕೆ ಅಂತೆಲ್ಲ ಹೇಳೋದು ಗಾಜಿನ ಕನ್ನಡಿ ಇದ್ದ ಹಾಗೆ. ಕೆಳಗ್ ಬಿದ್ದಿದ ತಕ್ಷಣ ಒಡೆದು ಹೋಗುತ್ತೆ. ಹಾಗಾದ್ರೆ ಎಲ್ಲ ಕೈ ತಪ್ಪು ಹೊರಟೋಗುತ್ತೆ, ಜೀವನನೇ ಹಾಳಾಗ್ಬಿಡುತ್ತೆ. ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾನು ಯಾವಾಗ್ಲೂ ಹೀಗೇನೆ. ಗೆಲ್ಲೋದ್ರ ಬಗ್ಗೆ ಮಾತ್ರ ಅಲ್ಲ, ಸೋಲೋದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ. ಜೀವನ ಕಲ್ಸಿರೋದು ಅದನ್ನೇ. ಇಲ್ಲ, ನಾನ್ ಸೋಲೋದಿಲ್ಲ. ನೀನ್ ಗೆಲ್ಬೇಕು ಅಂತ ನನ್ಗೂ ಇಷ್ಟನೇ. ನೀನ್ ಗೆದ್ರೆ ನಾನು ಗೆದ್ದ ಹಾಗೆ. ಹ, ಮತ್ತೆ ಯಾಕೆ ಅರಂಗೇಟ್ರಂ ಬೇಡ ಅಂತ ಹೇಳಿದ್ಯಾ? ಬೇಡ, ಏನೂ ಬೇಡ. ಏಯ್, ನೀನ್ ಹಂಗೆ ಹೇಳ್ದೆ ನಾನು ಸುಮ್ಮನೆ ಬಿಡೋದಿಲ್ಲ. ವಿಷಯ ಏನು ಅಂತ ಹೇಳು. ಏನೂ ಇಲ್ಲ. ಇಲ್ಲಿ ನೋಡು, ಟೀಚರ್ನ ಹೇಗೆ ಫೇಸ್ ಮಾಡೋದು ಅನ್ಕೊಂಡ್ರೆ ಅದೆಲ್ಲ ನಾನು ಸರಿ ಮಾಡ್ತೀನಿ. ನಿನ್ನ ನೃತ್ಯನ ನಾನು ನೋಡಬೇಕು. ಯಾಕೆ ಮಾಡೋದಿಲ್ವಾ? ಮಾಡ್ತೀನಿ, ನಿಮ್ಗೋಸ್ಕರ. ಅದಕ್ಕೆ ಯಾಕೆ ಅಳ್ತೀಯಾ? ಏನೂ ಇಲ್ಲ. ಈಗ ಓಕೆ ಅಲ್ವಾ? ಮತ್ತೆ ಟೀಚರ್ನ ವಾಪಸ್ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ಹಲೋ, ನೋಡು, ಈ ಅಳೋದು ಸ್ವಲ್ಪ ನಿಲ್ಸು. ಅಳೋ ಕಥೆಗಳು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ನೋಡು, ಆಮೇಲೆ ನಾನು ವೈಲೆಂಟ್ ಆಗ್ಬಿಡ್ತೀನಿ. ಯಾಕಯ್ಯ ಯಾವಾಗ್ಲೂ ಭಿಕ್ಷಿಕನ್ ತರ ಕೈ ಚಾಸ್ತಾನೆ ಇರ್ತೀಯ? ಕೊಡೋದಕ್ಕೆ ಏನು ಇಲ್ಲ ನನ್ನ ಹತ್ರ. ಅಯ್ಯೋ ಅದೆಲ್ಲ ಅಲ್ಲಪ್ಪ, ಸುಮ್ನೆ ಕೆಳಗಿಳಿರಿ. ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತ ನಿಮ್ ವಕೀಲರು ಒಪ್ಕೊಂಡ್ರು ತಾನೆ? ಯೋ, ದುಡ್ಡು ಎಷ್ಟು ತಗೊಂಡಿದ್ದಾನೆ ಅದಾದ್ರೂ ನೆನ್ಪಿದ್ಯಾ ನಿನ್ಗೆ? ಆಗಲ್ಲ ಅಂದ್ರೆ ಹೇಗೆ? ಆ ಸೆಕ್ಷನ್ಗೆ ಕೇಸ್ಗೆ ಎಲ್ಲ ದುಡ್ಡು ಬೇಕಲ್ಲಣ್ಣ. ಜಪ್ತಿ ಮಾಡೋದು ತಡೆ ಆಗಿದೆ. ಇವಾಗ ಅಡ್ವೊಕೇಟ್ ಬೈದ್ರೆ ಏನಾಗುತ್ತೆ? ಓ, ಈಗ ಕಳ್ಳಂಗೆ ಹಾವು ಕಚ್ದಂಗ್ ಆಯ್ತು. ಮಾಧವ, ನಾನೀಗ ಏನ್ ಮಾಡ್ಲಿ? ನಮ್ ಪೂರ್ವಿಕರು ಮಾಡಿಟ್ಟಂತ ಆಸ್ತಿ ಪಾಸ್ತಿ ನನ್ ಚೈನ್ವರ್ಗೂ ಮಾರಿದ್ದೀನಿ. ಇಲ್ಲ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಯಾವ ಕೆಲ್ಸನೂ ಆಗಲ್ಲ. ಇಲ್ಲ ನಿಮ್ ಚೈನ್ ತಗೊಂಡು ಯಾರಿಗೇನಾಗಬೇಕು? ನಿನಗ್ ನಾನು ಹೋಗಯ್ಯ, ಹೋಗು ಹೋಗು. ಇನ್ನು ನನ್ನ ಹತ್ರ ದುಡ್ಡೇ ಇಲ್ಲ. ಮವ, ನೀನ್ ಯೋಚನೆ ಮಾಡ್ಬೇಡ, ಎಲ್ಲ ಈ ಮಾಧವ ನೋಡ್ಕೋತಾನೆ. ಜಾತ್ರೆ ಊರಲ್ಲಿ ಮುಗಿಯೋ ಅಷ್ಟರಲ್ಲಿ ಇಲ್ಲಿ ಕೆಲವು ವಿಷಯಗಳು ನಡೆಯುತ್ತೆ. ನೀವು ಧೈರ್ಯವಾಗಿ ಹೋಗಿ, ಧೈರ್ಯವಾಗಿ ಹೋಗು, ಸಾಕು. ಓಕೆ,
ನನ್ ಸ್ಕೂಟರ್ ಹತ್ತು. ಅಯ್ಯೋ ಅದು ಮಾತ್ರ ಬೇಡ ಬಾವಾ ಬೇಡವೇ ಅಯ್ಯೋ, ಬೇಡ. ಬಾವಾ. ಹೇ ಗಾಡಿಗೇನಾಗಿದೆ? ಇದನ್ನ ಪ್ಯಾಕ್ ಬೇರೆ ಮಾಡಿ. ಏನಾದ್ರು ಬೇಕಾ? ಬೇಡ. ಬನ್ನಿ ಬನ್ನಿ ಬೇಗ ಹತ್ತಿ. ವಿಶಾಲ್ಪುರ ಇಳಿಯೋರಿದ್ರೆ ಇಳಿರಿ, ಹತ್ತೋರಿದ್ರೆ ಹತ್ತಿ. ಬೇಗ ಬೇಗ ಹತ್ತಿ. ವಿಶಾಲ್ಪುರ ಹತ್ತೋರು ಯಾರಾದ್ರೂ ಇದ್ದಾರಾ? ಗಾಡಿ ಹೊರಡ್ತಾ ಇದೆ. ಅದು ಸೂರ್ಯ ಅಲ್ವಾ? ಹೌದು ಸರ್. ಹಾಗಾದ್ರೆ ಅವ್ನ್ ಗಾಡಿ ಹಿಂದೆನೆ ಹೋಗು. ಬೇಗ ಹೋಗಯ್ಯ, ಬೇಗ ಬೇಗ ಹೋಗು. ಆದಷ್ಟು ಬೇಗ ಹೋಗೋ. ನಾನಿಲ್ಲಿ ಬಂದು 3 ತಿಂಗಳಾಯ್ತು. ನಿಮ್ಮ ಚಿಂತೆ ನನಗೂ ಚಿಂತೆನೆ. ನಿಮ್ಗೋಸ್ಕರ ಜೀವ ಕೊಡ್ಬೇಕಾ? ಅದಕ್ಕೂ ನಾನು ತಯಾರೇ. ಅವ್ರ ಹೆಸರು ಗೊತ್ತಿಲ್ಲದೆ ಈ ಊರಲ್ಲಿ ಯಾರಾದ್ರೂ ಇರ್ತಾರಾ? ಯಾಕೆ ನೀನ್ ಹೀಗೆ ಟೆನ್ಷನ್ ಮಾಡ್ಕೋತಿದ್ಯಾ? ಅವ್ರಿಲ್ಲಿಗೆ ಬರ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಬಂದಿಲ್ಲ. ನೀನ್ ನೋಡಿದ್ಯಾ? ದೇವ್ರೆ, ಅವ್ರು ಎಲ್ಲಿಗೆ ಹೋಗಿರ್ಬೋದು? ಅಲ್ಲೆಲ್ಲ ಜನ ಕೂಗಾಡ್ತಾ ಇದಾರೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಇನ್ನೂ ರೆಡಿ ಆಗಿಲ್ವಾ? ಟೈಮ್ ಎಷ್ಟು ಅಂತ ಗೊತ್ತಾ? ಹಾ, ಅಪ್ಪ ಅಮ್ಮನ ಹತ್ರ ತಾತನ ಹತ್ರ ಆಶೀರ್ವಾದ ತಗೊಂಡು ಸ್ಟೇಜಿಗೆ ಬಂದ್ಬಿಡು. ಹಾ. ಅವ್ರು ಇನ್ನೂ ಬಂದೇ ಇಲ್ವಲ್ಲ ಅಪ್ಪ? ಅವ್ನು ಇಲ್ಲೇ ಎಲ್ಲೋ ಇರ್ತಾನೆ. ಅವ್ರ ಆಸೆ ಪಟ್ಟಿದ್ದಕ್ಕೆ ನಾನು ಈ ತರ ತಯಾರಾಗಿದ್ದು. ನಿನ್ನನ್ನ ಆಟ ಆಡಿಸ್ಬೇಕು ಅಂತ ಬಚ್ಚಿಟ್ಕೊಂಡಿರ್ಬೇಕು. ಇವಾಗ ಮನ್ಸಲ್ಲಿ ಯಾವ ಚಿಂತೆನೂ ಇರಬಾರ್ದು. ದೇವ್ರ ನೆನೆಸ್ಕೊಂಡು ಅರಂಗೇಟಂ ಶುರು ಮಾಡ. ಅರಂಗೇಟ್ರಂ ಶುರು ಮಾಡೋದಕ್ಕೆ ಸರಿಯಾದ ಸಮಯ ಬಂದಿದೆ. ನನ್ನ ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಂಬ. ಅಲ್ಲ, ಅದು ಅವ್ರ ಆಶೀರ್ವಾದ ತಗೋ ಅಂತ ಹೇಳಿದೆ. ಅಲ್ಲ, ಅದು ಬಾವಂದು. ಓಕೆ. ಟೌನಿಂದ ತಂದಿದ್ದು ನಿನಗೆ ಸರ್ಪ್ರೈಸ್ ಆಗಿರುತ್ತೆ ಅಂತ. ಅದಕ್ಕೆ ನಿನಗೇನು ಹೇಳ್ದೆ ಹೋಗಿದ್ದು. ಥ್ಯಾಂಕ್ಸ್. ಇದೇನಿದು ಮೂಗಲ್ಲೆಲ್ಲ ರಕ್ತ? ಅದು ಏನೂ ಇಲ್ಲ, ಬರೋ ದಾರಿಲಿ ಬಿದ್ಬಿಟ್ಟೆ ಅಷ್ಟೇ. ಅದೇನೇ ಆಗ್ಲಿ, ನಾವು ಬೇಗ ಹಾಸ್ಪಿಟಲ್ಗೆ ಹೋಗೋಣ. ನನಗೇನೂ ಆಗಿಲ್ಲ. ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡು, ನಾನು ಮುಖ ತೊಳ್ಕೊಂಡ್ ಬರ್ತೀನಿ. ಇಲ್ಲಿ ನೋಡಿ. ಹೇಳೋದನ್ನ ಕೇಳು ಪ್ಲೀಸ್, ಹೋಗು. ನೀನ್ ಬಂದ್ಬಿಟ್ಟ? ಬರಲ್ಲ ಅನ್ಕೊಂಡಿದ್ರಿ ಅಲ್ವಾ? ಅದ್ಯಾಕ್ ನೀನ್ ಹಾಗೆ ಹೇಳ್ತಿದ್ಯಾ? ಬೇಡ, ಜಾಸ್ತಿ ನಾಟಕ ಮಾಡಬೇಡಿ. ನಿಮ್ಮನ್ನ ತಂದೆ ಥರನೇ ನಾನು ಅನ್ಕೊಂಡಿದ್ದೆ. ಸಾಯ್ಬೇಕು ಅಂತ ತೀರ್ಮಾನ ಮಾಡ ನಾನು ಇಲ್ಲಿಗೆ ಬಂದಿದ್ದು. ಆದರೆ ಹೇಗೋ ನಾನು ಸುಮಂಗಲನ್ನ ಇಷ್ಟಪಟ್ಟೆ. ಅವಳಿಗಾಗಿ ಬದುಕಬೇಕು ಅಂತಾನೂ ಅನ್ಕೊಂಡೆ. ಅದಿಷ್ಟ ಇಲ್ಲ ಅಂದ್ರೆ ಬನ್ನಿ, ಕತ್ತಿದೋ ಏನಾದ್ರೂ ತಗೊಂಡು ಚುಚ್ಚಿಬಿಟ್ಟು ನಾನು ಸಾಯಿಸಿ ಬನ್ನಿ. ಅದನ್ನ ಬಿಟ್ಟು ಕತ್ಲಲ್ಲಿ ರೌಡಿಗಳನ್ನ ಕಳಿಸಿ ಹೊಡಿಸ್ಬೇಕು ಅಂತ ಅನ್ಕೋಬೇಡಿ. ಬಾಮೈದ, ಇವನ್ಗೇನ್ ತಲೆ ಕೆಟ್ಟಿದ್ಯಾ? ಏನ್ ಹೇಳ್ತಿದ್ದಾನೆ ಇವನು? ಸಾಯಿಸೋದು ಕಳ್ಸಿದ್ನ? ಯಾರನ್ನ? ಬಾವ, ತಪ್ಪು ತಿಳ್ಕೊಬೇಡ. ನನಗೆ ನೀನೇ ಮುಖ್ಯ. ನಿನ್ನನ್ನು ಕಾಪಾಡೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಜಾತ್ರೆ ಮುಗಿಯೋಷ್ಟರಲ್ಲಿ ಇಲ್ಲಿ ಕೆಲವು ವಿಷಯಗಳು ನಡೆಯುತ್ತೆ ಅಂತ ನಾನು ಹೇಳ್ದೆ ಅಲ್ವಾ ನಿನಗೆ? ಅವನ ಕತೆ ಮುಗಿಸೋದಕ್ಕೆ ಆಳುಗಳನ್ನ ಕಳ್ಸಿದ್ ನಾನೇ. ನೀನ್ ನನ್ನ ಗಲ್ಲಿಗೆ ಏರಿಸ್ಬಿಡ್ತೀಯಲ್ವಾ? ಇಲ್ಲ ಬಾಬಾ, ನಿನ್ಗೆ ಒಳ್ಳೇದ್ ಮಾಡಕ್ಕೋಸ್ಕರನೇ ಈ ತರ ನಾನು. ಸಾಕು, ನೀನ್ ಮಾಡಿದ್ದೆಲ್ಲ ಸಾಕು. ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು.